ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿಟ್ಟೆ ಕನ್ನಡ ಬ್ಲಾಗ್. ಹಲ್ದಿ ಶಾಸ್ತ್ರ ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ಸಾಟರ್ಡೆ ನಾವೆಲ್ಲ ಚೌಟ್ರಿಗೆ ಓಡ್ತಾ ಇರೋದು. ಅಲ್ಲಿಂದ ಕಂಟಿನ್ಯೂ ಆಗಿದೆ ವಿಡಿಯೋ ಇದು. ನೀವು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವೆಲ್ಲ ಹೊರಟು ಎಲ್ಲರನ್ನೂ ಓಡಿಸಿ ಇಲ್ಲಿಂದ ಚೌಟ್ರಿಗೆ ಹೋಗಿದ್ದಾಯಿತು. ಚೌಟ್ರಿ ಯಾವುದಪ್ಪ ಅಂದರೆ ವೀರಶೈವ ಸಮುದಾಯ ಭವನ ಹಸಿಗೆರೆ, ಅಲ್ಲಿ ಮದುವೆ ಆಗಿದ್ದು. ಸೊ ನಾವೆಲ್ಲ ಚೌಟ್ರಿಗೆ ಹೋಗಿದ್ವಿ. ಇವರೆಲ್ಲ ಕಳ್ಸ ರೆಡಿ ಮಾಡ್ಕೊತಿದ್ದಾರೆ. ಸ್ವಲ್ಪ ಬಿಸಿ ಇರೋದ್ರಿಂದ ವಿಡಿಯೋ ಶೂಟ್ ಮಾಡ್ಕೊಳೋದಕ್ಕೆ ಆಗಿಲ್ಲ. ರಿಸೆಪ್ಷನ್ ಆಗಿ ಊಟ ಎಲ್ಲ ಮುಗಿದ್ಮೇಲೆ ಕಡಲೆಬೇಳೆ ಶಾಸ್ತ್ರ ಮಾಡಬೇಕಾಯ್ತು. ಒಂದಷ್ಟು ಶಾಸ್ತ್ರನ ಮಿಸ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಸೊ ರಿಸೆಪ್ಷನ್ ಎಲ್ಲ ಆದಮೇಲೆ ಮಾಡುತ್ತಾ ಇರೋದು ಮಿಡ್ ನೈಟ್ ಕ್ರೇವಿಂಗ್ಸ್. ಗೈಸ್ ನೋಡ್ಕೊ guys, time is 3:16. See now, the two girls are eating now. See here, all guys are eating. She is Smita, she is Milana, she is Amo, he is Suhas. One guy, he is already sleeping. He is Prajwal, NJ. He is Mithun. He is Rakshit, MS. This is Dikshit. See friends, see. ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇವಾಗ ಮುಹೂರ್ತನೂ ಸ್ಟಾರ್ಟ್ ಆಗಿದೆ. ನಾವು ರೆಡಿ ಆಗೋದು ಅದರಲ್ಲೇ ಟೈಮ್ ಆಗೋಯ್ತು. ನಮ್ಮ ಅತ್ತೆಮ್ಮ ಮತ್ತು ದೊಡ್ಡಮ್ಮ ರಿಯಾಕ್ಷನ್ ನೋಡಿದ್ರೆ ತಾಳಿ ಕಟ್ಟೋ ಮೂಮೆಂಟಲ್ಲಿ ನೀವೆಲ್ಲ ನೋಡಿಲ್ಲ ಅಂತ ಅನ್ಕೋತೀನಿ. ಬಟ್ ಈಗ ನಾವು ಮತ್ತೆ ರಿಪೀಟ್ ಆಗ್ತಾ ಇದ್ದೀನಿ. ನೋಡ್ಕೊಬನ್ನಿ ಎಷ್ಟು ಅರ್ಜೆಂಟ್ ಮಾಡಿದ್ದಾರೆ. ಬಿಕಾಸ್ ಫೋಟೋಗ್ರಾಫರು ಫೋಟೋ ತೆಗಿಬೇಕು ಅಂತ. ಆದರೆ ಟೈಮ್ ಆಗಿದೆ, ಇವರು ತಾಳಿ ಕಟ್ಟಂಗಿಲ್ಲ. ಫೋಟೋಗ್ರಾಫರ್ ಹಂಗೆ ಫೋಸ್ ಮಾಡಿ ಹಿಂಗೆ ಫೋಸ್ ಮಾಡಿ ಅಂತ ಇದ್ರು. ಆ ಟೈಮಲ್ಲಿ ಏನಾಗಿದೆ ಅಂತ ರಿಪೀಟ್ ಆಗ್ತಿದ್ದು ನೋಡಿ. ಗಾಯ್ಸ್ ಕ್ಲಿಪ್ಪಿಂಗ್ಸ್ ಹಿಂದೆ ಮುಂದೆ ಆಗಿದೆ. ಇದು ತಾಳಿ ಕಟ್ಟೋಕ್ಕಿಂತ ಮುಂಚೆ ತಾಳಿ ಪೂಜೆ ಮಾಡಿ ಹಾಗೆ ಅವಳಿಗೆ ಹಣೆ ಕುಂಕುಮ ಇಡ್ತಿರೋದು. ತಾಳಿ ಎಲ್ಲ ಕಟ್ಟಾದ್ಮೇಲೆ ಕಂಬ ಸುತ್ತಾಸಿ ಬಾಗ್ನನ್ನೆಲ್ಲ ಕೊಡಿಸ್ತಾರೆ. ಈ ಥರ ಫಂಕ್ಷನ್ಸ್ಗಳಲ್ಲಿ ತುಂಬಾ ವೀಡಿಯೋಸ್ನ ನಾವು ಶೂಟ್ ಮಾಡಬೇಕು ಅಂದ್ಕೋತೀವಿ. ಬಟ್ ಆ ಥರ ಎಲ್ಲ ಆಗೋದೇ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಎಲ್ಲೋ ಒಂದು ಕ್ಲಿಪ್ಪಿಂಗ್ಸ್ನ ಮಿಸ್ ಮಾಡಿರ್ತೀವಿ. ಇದ್ರ ಜೊತೆಗೆ ನಮ್ಮ ತಮ್ಮಂದ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ನೋಡ್ಕೊಬನ್ನಿ. ನನ್ನ ತಮ್ಮಂದರು ಡ್ಯಾನ್ಸ್ ಆಡಿರೋ ವೀಡಿಯೋನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ಅಲ್ಲೋಗಿ ನೋಡ್ಬೋದು. ಇಲ್ಲಿ ಅಂದರೆ ಕಾಪಿರೈಟ್ಸ್ ಕ್ಲೈಮ್ ಆಗುತ್ತೆ. ಸೊ ಇಲ್ಲಿ ವೀಡಿಯೋ ಸಾಂಗ್ಸ್ ಹಾಕಿಲ್ಲ. ಈಗ ಡೇ ರಿಸೆಪ್ಷನ್ ಟೈಮ್. ರಿಸೆಪ್ಷನಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತಗೊತಿದ್ರು, ನಾವು ತಗೊತಿದ್ವಿ. ಇಷ್ಟೆಲ್ಲ ಆದಮೇಲೆ ಇನ್ನೂ ಮನೆ ಕಡೆ ಹೊರಡಲೇಬೇಕು. ಸೊ ಗಂಡಿನ ಮನೆ ಕಡೆ ಹೊರಡೋದಕ್ಕೆ ಇಲ್ಲಿ ಶಾಸ್ತ್ರನೂ ಲಾಸ್ಟಲ್ಲಿ ಇರುತ್ತೆ, ಮಡ್ಲಕ್ಕೆ ಎಲ್ಲ ಹಾಕೋದು, ಅದನ್ನೆಲ್ಲ ಮಾಡ್ತಿದ್ರು. ಈ ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಆಚೆ ಬಂದು ನಿಂತಾಗ ಮಗಳನ್ನ ಕಳಿಸ್ಬೇಕಾದ್ರೆ ಅಳ್ಬೇಕಲ್ವ. ಎಲ್ಲ ಅಮ್ಮಂದರು, ಅಣ್ಣಂದರು, ದೊಡ್ಡಪ್ಪಂದರು, ದೊಡ್ಡಮ್ಮ, ಅಂಕಲ್ಸ್, ಆಂಟೀಸ್ ಎಲ್ಲ ಒಂದು ರೌಂಡು. ಇದನ್ನೆಲ್ಲ ನೋಡಿದಾಗ, ಈ ಮೂಮೆಂಟ್ನ ನೋಡಿದಾಗ ನಮ್ಮ ಕಣ್ಣಲ್ಲೂ ನೀರು ಬಂತು. ನಾನು ಕೂಡ ಹತ್ತೆ, ಸ್ವಲ್ಪ ಜಾಸ್ತಿ ಅಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಗಂಡಿನ ಮನೆ ಕಡೆ ನಮ್ಮ ಪಯಣ ಶುರುವಾಯಿತು. ನಾವಿಷ್ಟು ಜನ ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಾದಮೇಲೆ ನಮ್ಮ ಮನೆಯವರೆಲ್ಲ ಬಂದರು. ಒಂದು ರೌಂಡ್ ಅವರು ನಿದ್ದೆ ಮಾಡೆಲ್ಲ ಬಂದರು. ನಾವು ಸೀದಾ ಅವ್ರ ಊರ ಕಡೆ ಹೋಗಿದ್ವಿ. ಎಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದೀರಲ್ಲ, ಫ್ರೆಶ್ ಅಪ್ ಆಗಿ ಬರ್ತಾವ್ರು ನೀಟಾಗಿ. ನಾವೇ ಒಂಥರ ಬೆಳಿಗ್ಗೆ ಏನು ಮೇಕಪ್ ಮಾಡಿದ್ವಿ ಅದೇ ಮೇಕಪ್ಪಲ್ಲಿ ಸಂಜೆ ತನಕ ಇದ್ವಿ. ಈಗ ಗಂಡಿನ ಮನೆಯವ್ರು ಬಂದರು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ಕಡೆ ಶಾಸ್ತ್ರನೆಲ್ಲ ಮಾಡ್ತಾಯಿದ್ರು. ಹಾಗೆ ಹೆಣ್ಣಿನ ಕೈಯಲ್ಲಿ ಗಂಗಮ್ಮನ ಪೂಜೆ ಮಾಡಿಸಿ ಗಂಗೆನ ಮನೆಗೆ ತರಿಸ್ತಾರೆ. ಸೊ ಅದೆಲ್ಲ ಶಾಸ್ತ್ರ ಆಗ್ತಿತ್ತು. ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಬೆಳ್ಳುಳ್ಳಿನ ಹೊಡಿತಾರೆ, ಅಂದರೆ ಮೊದಲಿಂಗಿತ್ತು ತಂಗಿಗೆ. ಸೊ ಅದನ್ನ ನನಗೆ ಮಾಡಿ ಒಂದು ಸೀರೆ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ನಾನು ಮತ್ತು ಚಿನ್ನು ನಮ್ಮೂರಿಗೆ ಬಂದ್ವಿ. ಅಂದರೆ ಹುಡುಗಿನ ಅವರೂರಲ್ಲೇ ಬಿಟ್ಟು ಬಂದಿದ್ವಿ. ನೆಕ್ಸ್ಟ್ ಏನೋ ಬರ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅವ್ರೇನೋ ಅವತ್ತೇ ಬರಲಿಲ್ಲ. ಅಲ್ಲಿಗೆ ಒಂದು ವೀಕಿಗೆ ನಮ್ಮೂರಿಗೆ ಬಂದಿದ್ದು.
ಸೊ ನಾವು ಅಷ್ಟರಲ್ಲಿ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಮನೇಲಿರೋ ನೆಂಟರು ಅರ್ಧಕ್ಕರ್ಧ ಜನ ಖಾಲಿ ಆಗಿದ್ರು. ಅದ್ರಲ್ಲಿ ಸ್ವಲ್ಪ ಜನ ಇದ್ದರು. ಅದರಲ್ಲಿ ನಮ್ಮ ಅಪ್ಪರು ಎಲ್ಲ ನೋಡಿಕೊಂಡು ಗಿಫ್ಟ್ ಬಂದಿದ್ವಲ್ಲ, ಆ ಗಿಫ್ಟ್ನೆಲ್ಲ ಓಪನ್ ಮಾಡ್ಕೊಂಡು ಕೂತಿದ್ರು. ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಏನೇನು, ಆಮೇಲೆ ಮೂಯಿನೆಲ್ಲ ತಗೊಂಡು ಮೂಯಿನೆಲ್ಲ ನಂಜುಂಡಪ್ಪ ನಂಜುಂಡಪ್ಪ ತಗೊಳ್ತಾರೆ ಅತ್ತಿಕೆರೆ. ನಿಮ್ಮೂರು ಇವರು ಇಲ್ವಲ್ಲ. ನಿಜವಾಗ್ಲೂ ಮುಯಿ ಪಟ್ಟಿ ಬರಬೇಕಾದ್ರೆ ನನಗೆ ಪ್ರೆಸೆಂಟೇಷನ್ ಕೊಟ್ಟಿರೋದ್ರಲ್ಲಿ ಯಾರ್ಯಾರು ಏನೇನು ಅಂತ ಅವ್ರ ನೇಮ್ ಬರೆದಿರ್ತಾರಲ್ವ, ಅಲ್ಲೊಂದು ತುಂಬಾ ಫನ್ನಿ ಆಗಿರುತ್ತೆ ನೇಮ್ ಓದೋದಕ್ಕೆ. ಅಲ್ಲಿ ಬರೆದಿರೋ ಹ್ಯಾಂಡ್ ರೈಟಿಂಗ್ ಎಲ್ಲ ಸಖತ್ತು ಫನ್ ಮಾಡಿಕೊಂಡು ಅದನ್ನೆಲ್ಲ ಮುಗಿಸಿದ್ವಿ. ಅದಾದಮೇಲೆ ಒಂದಿಷ್ಟು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಇದಂತೂ ನನ್ನ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು ಮದುವೆಯಲ್ಲಿ ತೆಗೆಸ್ಕೊಂಡಿದ್ರಲ್ಲಿ. ಆ್ಯಂಡ್ ನಾವು ತೆಗ್ಸಿರೋ ಒಂದಷ್ಟು ಫೋಟೋನು ಅಂದರೆ ಫೋನಲ್ಲಿ ತೆಗ್ಸಿರೋ ಅಂಥ ಫೋಟೋಸ್ನ ಇವಾಗ ಆ್ಯಡ್ ಮಾಡ್ತಾ ಇರೋದು. ಯಾರ್ಯಾರೆಲ್ಲ ನಮ್ಮ ಮನೆ ಮದುವೆಗೆ ಬಂದಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೆಲವ್ರನ್ನ ಮಾತಾಡ್ಸೋದಕ್ಕಾಗಿಲ್ಲ, ಕೆಲವರು ಸಿಕ್ಕಿದರೆ ಮಾತಾಡ್ಸಿದ್ದೀನಿ. ಸೊ ಮಾತಾಡ್ಸಿಲ್ಲ ಅಂತೆಲ್ಲ ಬೇಜಾರಾಗೋದಕ್ಕೆ ಹೋಗಬೇಡಿ, ಸಾರಿ. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ವೀಡಿಯೋ ಹಾಕಿದಾಗ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗಿಂತ ವೀಡಿಯೋನ ಮುಂಚೆ ನೀವು ವಾಚ್ ಮಾಡ್ಬೋದು. ಎಸ್, ಇದಾಗಿತ್ತು ನಮ್ಮನೆ ಮದುವೆ. ಇಷ್ಟೆಲ್ಲ ಫನ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಆಯಿತು ಒಂದು ಸೈಡಲ್ಲಿ, ಏನೋ ಚೌಟ್ರಿ ಇಶ್ಯೂಸಿಂದ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಮದುವೆ ಎಲ್ಲ ಆಯಿತು. ಆ್ಯಂಡ್ ಇನ್ನೇನಾದರೂ ನಮ್ಮ ಔಟ್ಫಿಟ್ ಬಗ್ಗೆ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಕೂಡ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ಯಾರಿ ಹಾಲ್ ಹಾಗೆ ಬ್ಲೌಸ್ ಹಾಲ್ ಏನಾದರೂ ಬೇಕಾದರೆ ತಿಳಿಸಿ, ಆ್ಯಂಡ್ ಎಲ್ಲಿ ಏನು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.